ದಲ್ಲಿರುವಂತಹ ಪಾಕ್ಗೆ ಡಬಲ್ ಶಾಕ್. ಒಂದೆಡೆ ಭಾರತದ ಪ್ರತಿಕಾರ, ಮತ್ತೊಂದು ಕಡೆ ಬಲೂಚ್ ದಾಳಿ. ನೋಡಿ, ತಾನೇ ಸಾಕಿದ ಗಿಣಿ ಹದ್ದಾಗಿ ಕುಗ್ತಾ ಇದೆ ಬಲೂಚ್ ಲಿಬರೇಷನ್ ಆರ್ಮಿ. ಅವ್ರು ಆಲ್ರೆಡಿ ಪ್ರತ್ಯೇಕ ರಾಷ್ಟ್ರ ಘೋಷಣೆ ಮಾಡಿಕೊಂಡ್ರು, ಬಟ್ ಈಗ ಅವರೇ ಹೊಡೆದಾಕ್ತಾ ಇದ್ದಾರೆ. ಕಂಡಲ್ಲಿ ಗುಂಡಿಟ್ಟು ಸಾಯಿಸ್ತಾ ಇದ್ದಾರೆ ಮತ್ತು ಬಾಂಬ್ಗಳನ್ನು ಹಾಕ್ತಾ ಇದ್ದಾರೆ. ಬಲೂಚ್ ದಾಳಿಯನ್ನ ಮಾಡಿದೆ. ಒಂದ್ ಕಡೆ ನಾವು ಅವ್ರ ಮೇಲೆ ಪ್ರತಿಕಾರವನ್ನು ತೀರಿಸ್ಕೊಳ್ತಾ ಇದ್ದೀವಿ, ಇನ್ನೊಂದು ಕಡೆ ಅಲ್ಲಿ ಅವರವರೇ ಅವರು ಸ್ವತಂತ್ರ ದೇಶವಾಗಿದೆ ಆಲ್ರೆಡಿ ಬಲೂಚು. ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ರು ಅವರು. ಪಾಕಿಸ್ತಾನದ ಆರ್ಮಿಯನ್ನೇ ಗುರಿಯಾಗಿಸಿ ನಿರಂತರವಾಗಿ ದಾಳಿಯನ್ನ ಮಾಡಿದ್ದಾರೆ. ಪಾಕಿಸ್ತಾನದ 39 ಸ್ಥಳಗಳಲ್ಲಿ BLA ಅಟ್ಯಾಕ್ ಮಾಡಿದೆ. ದಾಳಿ ಸಂಬಂಧ BLA ವಿಡಿಯೋ ರಿಲೀಸ್ ಆಗಿದೆ. BLA ಕಂಟ್ರೋಲಲ್ಲಿ ಹೆದ್ದಾರಿಗಳು, ಠಾಣೆಗಳು, ಅವ್ರ ಬಾವುಟಗಳಿದ್ದಾವೆ. ನೋಡಿ, ನಮ್ಮ ಬಾವುಟವನ್ನು ಹಾರಿಸುವವರೆಗೂ ಇದು ನಿಲ್ಲಲ್ಲ, ಅಂದರೆ ನಾವು ಅಧಿಕೃತವಾಗಿ ದೇಶ ಆಗಿ ಘೋಷಣೆ ಆಗಬೇಕು. ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ಕೊಟ್ಟಿದೆ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ. ಮೊನ್ನೆ ತಾನೇ ಅವರು ಸ್ವತಂತ್ರ ರಾಷ್ಟ್ರವನ್ನಾಗಿ ಘೋಷಣೆ ಮಾಡಿಕೊಂಡ್ರು. ಅವರ ಧ್ವಜವನ್ನು ಕೂಡ ಲಾಂಚ್ ಮಾಡಿದರು. ಈಗ ಮತ್ತೊಮ್ಮೆ ದೊಡ್ಡ ದಾಳಿಯನ್ನು ಪಾಕಿಸ್ತಾನದ ಆರ್ಮಿ ಮೇಲೆ ಮಾಡಿದ್ದಾರೆ. ಮೊನ್ನೆ IED ಸ್ಫೋಟ ಮಾಡಿ 12 ಜನ ಪಾಕಿಸ್ತಾನಿ ಸೈನಿಕರನ್ನು ಕೊಂದಿದ್ರು. ನಿರಂತರವಾಗಿ ಬಾಂಬ್ಗಳನ್ನು ಹಾಕ್ತಾ ಇದ್ದಾರೆ. ಮಗ್ಗಲ ಮುಳ್ಳಾಗಿ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಅವ್ರಿಗೆ ಕಾಡ್ತಾ ಇದೆ. ಹಾಗಾಗಿನೇ ಈಗ ಪಾಕಿಸ್ತಾನದ ಸೇನೆ ಯಾವ ಮಟ್ಟಿಗೆ ಹೋಗಿದೆ ಅಂತ ಹೇಳಿದ್ರೆ, ಮೊದಲು ಬಲೂಚಿಸ್ತಾನ ಈ ಅವರ ಪ್ರತ್ಯೇಕ ಹೋರಾಟ ಏನಿದೆ ಅದನ್ನು ಮೊದಲು ಕಂಟ್ರೋಲ್ ಮಾಡಲಿ, ಆಮೇಲೆ ಭಾರತದ ಮೇಲೆ ಯುದ್ಧವನ್ನು ಮಾಡಲಿ ಅಂತುವ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ನಿರಂತರವಾಗಿ ಅವರೀಗ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ. कुजा है वरना तो कुजा दाश्त तारा आया ये जमीन तई नहीं आया तो ये जमीन वारिस